ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇತ್ತೀಚೆಗೆ ನೀವು ಗಮನಿಸ್ತಾ ಇರ್ಬೋದು, ನನ್ನ ಫೇಸ್ ತುಂಬಾ ಗ್ಲೋ ಆಗಿ ಕಾಣ್ತಾ ಇದೆ ಅಲ್ವಾ ನೋಡಿ. ಸೊ ನಾನು ಏನು ಮಾಡಿದೆ ಅಂಥದ್ದು, ಅದು ಅಲ್ಲದೆ ಈ ಚಳಿಗಾಲದಲ್ಲಿ ಖಂಡಿತವಾಗಿಯೂ ನನ್ನ ಫೇಸ್ ಹೊಡೆದಿಲ್ಲ, ಸ್ಲಿಪ್ಸ್ ಕೂಡ ಹೊಡೆದಿಲ್ಲ. ನಾನು ಖಂಡಿತವಾಗಿಯೂ ಮೇಕಪ್ ಮಾಡ್ಕೊಂಡಿಲ್ಲ. ಜಸ್ಟ್ ನಾನು ಕಣ್ಣಿಗೆ ಕಾಜಲ್ ಹಚ್ಕೊಂಡಿದ್ದೀನಿ, ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ ಅಷ್ಟೇ ಬಿಟ್ಟರೆ ಮತ್ತೆ ನಾನು ಏನೇನೂ ಮಾಡ್ಕೊಂಡಿಲ್ಲ. ಒಂದು ಬಿಂದಿ ಹಚ್ಕೊಂಡಿದ್ದೀನಿ. ಸೊ ಇತ್ತೀಚೆಗೆ ಯಾಕೋ ಫೇಸ್ ಡಲ್ ಆಗ್ತಾ ಇದೆ, ಫೇಸಲ್ಲಿ ಕಳೆನೇ ಇಲ್ಲ, ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇರೋರಿಗೆ ಮನೆಯಲ್ಲಿಯೇ ಸೂಪರ್ಬ್ ಆಗಿರುವಂತಹ ಒಂದು ಟ್ರಿಕ್ ಆ್ಯಂಡ್ ಟಿಪ್ ಹೇಳ್ಕೊಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಇದನ್ನ ನೀವು ಫಾಲೋ ಅಪ್ ಮಾಡ್ತಾ ಹೋದರೆ ಒಂದು ವೀಕ್ ಚಾನಲಲ್ಲಿ ನೀವು ಗಮನಾರ್ಹವಾದ ಡಿಫ್ರೆನ್ಸ್ ಕಾಣ್ತೀರಾ ನಿಮ್ಮ ಒಂದು ಮುಖದ ಸ್ಕಿನ್ನಲ್ಲಿ ಹಾಗೂ ಕುತ್ತಿಗೆ ಸ್ಕಿನ್ನಲ್ಲಿ. ಇದರಲ್ಲಿ ನೀವು ಏನಾದರೂ ನಿಮಗೆ ಸುಕ್ಕು ಬರ್ತಾ ಇದ್ದರೆ 30+, 40+, 50+ ಕೂಡ ಖಂಡಿತವಾಗಿಯೂ ಇಲ್ಲ, ನಮಗಿನ್ನೂ ಏಜೇ ಆಗಿಲ್ಲ, 30+ ಏನು ಸುಕ್ಕುಗಟ್ಟುವಂಥ ಏಜಾ, 40+ ಸುಕ್ಕುಗಟ್ಟುವಂಥ ಏಜಾ ಅಂತ ಯೋಚನೆ ಮಾಡ್ತಿದ್ರೆ 50+ ಸುಕ್ಕುಗಟ್ತಾ ಇದೆ ಅಂಥವರು ಕೂಡ ನಾನು ಹೇಳ್ಕೊಡುವಂತಹ ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಈ ಒಂದು, ಅದಕ್ಕೆ ಏನು ಬೇಕಾದ್ರೂ ಅಂದ್ಕೋಬೋದು, ನೀವು ಲೋಷನ್ ಅಂತ ಅಂದ್ಕೋಬೋದು, ನಾನು ಹೇಳ್ತೀನಿ. ಸೊ ಯಾವ ರೀತಿ ಮಾಡ್ಕೋಬೇಕು ಅಂತ, ಇದು ಅಜ್ಜಿ ಕಾಲದ ಒಂದು ಲೋಷನ್ ಅಂತಲೇ ಹೇಳ್ಬೋದು. ತುಂಬಾ ದಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. 1 ವೀಕ್ ಚಾಲೆಂಜ್ ಅಂತ ನಾನು ಹೇಳಿದ್ದೀನಿ. ನೀವು ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಯಾವ ರೀತಿ ಆಗ್ತಾ ಇದೆ ಅಂತ. 20 ವರ್ಷ ನಿಮ್ಮ ಏಜಿಂಗ್ ಒಂದು ಏನು ಫೈನ್ ಲೈನ್ಸ್ ಎಲ್ಲ, ಮುಖದ ಮೇಲೆ ಸುಕ್ಕುಗಟ್ಟುವಿಕೆ, ಪಿಂಪಲ್ಸ್, ಈ ಚಳಿಗಾಲದಲ್ಲಿ ಮುಖ ಹೊಡೆದು ಫುಲ್ ಡಲ್ ಆಗಿರುತ್ತೆ, ಬ್ಲ್ಯಾಕ್ ಆಗಿರುತ್ತೆ ಸ್ಕಿನ್, ಪಿಗ್ಮೆಂಟೇಷನ್, ಏನೇ ಪ್ರಾಬ್ಲಮ್ ಇದ್ದರೂ 20 ವರ್ಷಗಳ ಒಂದು ಮುಂದಿನ ಒಂದು ಏನು ನಮಗೆ ಏನು ವಯಸ್ಸಾಗುತ್ತೆ, 20 ವರ್ಷ ನೀವು ಚಿಕ್ಕವರಾಗಿ ಕಾಣ್ತೀರಿ ನಿಮ್ಮ ಸ್ಕಿನ್ ಮೂಲಕ. ಚಾಲೆಂಜ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ಯಾವ ರೀತಿ, ಏನಪ್ಪ ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಬನ್ನಿ ಹಾಗಾದರೆ, ಮಾತು ಜಾಸ್ತಿ ಆಯಿತು, ಬನ್ನಿ ಹಾಗಾದರೆ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ನಾನೀಗ ಫಿಲ್ಟರ್ ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ನೀವೇನು ಮಾಮೂಲಾಗಿ ಕುಡಿಯೋಕ್ಕೆ ಯೂಸ್ ಮಾಡ್ತೀರಲ್ವ, ಕುಡಿಯೋ ನೀರನ್ನ 1 ಗ್ಲಾಸಷ್ಟು ನಾನು ಹಾಕ್ಕೊಂಡು ಒಂದು ಬೌಲಲ್ಲಿ ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಆಗ್ತಾ ಇದೆ. ಈಗ ಬಿಸಿ ಸ್ವಲ್ಪ ಇದು ಬಬಲ್ಸ್ ಎದ್ದೇಳ್ತಾ ಇದೆ ನೋಡಿ. ಈಗ ಏನು ಹಾಕೋಬೇಕು ಅಂತ ತೋರಿಸ್ತೀನಿ. ಸೊ ಬಬಲ್ಸ್ ಆಗ್ತಾ ಇದೆ. ಈಗ ನಾನು ಇದಕ್ಕೆ ಹೀರೋ ಆಫ್ ಅವರ್ ರೆಸಿಪಿ ಲವಂಗವನ್ನು ಹಾಕೊಳ್ತಾ ಇದ್ದೀನಿ. ಎಸ್, 4 ಲವಂಗವನ್ನು ಹಾಕ್ಕೊಂಡು ಇದು ಇನ್ನೊಂದು ನಿಮಿಷ ಇದು ಸ್ವಲ್ಪ ಬಿಸಿ ಆಗಬೇಕಷ್ಟೇ, ಇದರಲ್ಲಿ ಚೆನ್ನಾಗಿ ಕುದಿಬೇಕು. ಲವಂಗದ ಬಗ್ಗೆ ನಾನು ಈ ವಿಡಿಯೋ ಲಾಸ್ಟಲ್ಲಿ ಇದರ ಏನೇನು ಬೆನಿಫಿಟ್ ಅಂತ ಹೇಳ್ತಾ ಹೋಗ್ತೀನಿ. ಲವಂಗ ಬಿಸಿ ಆಗ್ತಾ ಇದೆ, 1 ನಿಮಿಷಗಳ ಕಾಲ ಸಾಕು. ಈಗ 1 ನಿಮಿಷ ಆಯಿತು, ನಾನು ಆಫ್ ಮಾಡಿಕೊಂಡೆ ಗ್ಯಾಸು. ಇನ್ನೊಂದು 2 ನಿಮಿಷ ಬಿಟ್ಕೊಂಡು ಇದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಕೊಕೊನಟ್ ಆಯಿಲ್, ವರ್ಜಿನ್ ಕೊಕೊನಟ್ ಆಯಿಲ್ ಇದ್ರೂ ಓಕೆ, ಅಥವಾ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ ಇದ್ರೂ ಓಕೆ, ನೋ ಪ್ರಾಬ್ಲಮ್ ಅಟ್ ಆಲ್. ಅದು 1 ಸ್ಪೂನ್ ಹಾಕೋಬೇಕು. ಅದಾದ ನಂತರ ಏನು ಹಾಕೋಬೇಕು ಅಂತ ಕೂಡ ತೋರಿಸ್ತೀನಿ. ಇದು 1-2 ನಿಮಿಷ ಸ್ವಲ್ಪ ವಾರ್ಮ್ ಆಗಲಿ. ಓಕೆ, ಆಗಿದೆ ಫ್ರೆಂಡ್ಸ್. ಒಂದೂವರೆ ನಿಮಿಷ ಆಯಿತು ಆಫ್ ಮಾಡಿ ನಾನು. ಈಗ ನಾನು ಇದಕ್ಕೆ ಕೊಕೊನಟ್ ಆಯಿಲ್ನ ಹಾಕ್ತಾ ಇದ್ದೀನಿ. ಕೇವಲ 1 ಸ್ಪೂನ್ ಅಷ್ಟು ಸಾಕು. ಕೊಕೊನಟ್ ಆಯಿಲ್ ಈಗ 1 ನಿಮಿಷ ಆಗಲಿ. ಈಗ ಲಾಸ್ಟ್ ಇಂಗ್ರೀಡಿಯೆಂಟ್ ಏನು ಆ್ಯಡ್ ಮಾಡಬೇಕು ಅಂತ ಹೇಳ್ತೀನಿ. ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಆಲ್ಮಂಡ್ ಆಯಿಲ್ ಹಾಕ್ತಾ ಇದ್ದೀನಿ. ಜಸ್ಟ್ ಮಿಕ್ಸಪ್ ಮಾಡ್ಕೊಂಬಿಡಿ. ಓಕೆ, ಮಿಕ್ಸಪ್ ಮಾಡಿಕೊಂಡೆ. ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ, ಯಾವ ರೀತಿ ಕಾಣ್ತಾ ಇದೆ. ಇದು ಒಂದು ಒಳ್ಳೆ ಅದ್ಭುತವಾದ ಲೋಷನ್ ಅಂತಲೇ ಹೇಳ್ಬೋದು. ನಾವು 1000 ರೂಪಾಯಿ ಇಡ್ತೀವಿ. ಹೇಳ್ತೀನಿ ತಡೀರಿ, ಅದ್ರ ಬಗ್ಗೆನೂ ಹೇಳ್ತೀನಿ. ಇದು ಬಿಸಿಯಾಗಿದೆ. ಇದರಲ್ಲಿ ನಾನು ಕೇಸರ್ ಹಾಕ್ಕೊಳ್ತಾ ಇದ್ದೀನಿ. ಕೇಸರ್ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಅಥವಾ ಪ್ರಾವಿಷನ್ ಸ್ಟೋರ್ಸಲ್ಲೂ ಸಿಗುತ್ತೆ. ಕೇಸರ ಮೊಗ್ಗು ಅಂತಂತಾರಲ್ಲ, ಅದು ನೋಡಿ ಹಾಕ್ಕೊಳ್ತಾ ಇದ್ದೀನಿ 1 ಮೊಗ್ಗು. ಇದನ್ನು ಕೂಡ ನಾನು ಸ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು 10 ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಿ, ಮುಚ್ಚಿಟ್ಟು ಬಿಟ್ಬಿಡಿ. ಅದಾದಮೇಲೆ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ. ಓಕೆ, ಈಗ ಈ ರೀತಿ ವಾಟರ್ ಬಾಟಲ್ ವೇಸ್ಟ್ ಆಗಿ ನಾವು ಬಿಸಾಡ್ತೀವಿ. ಇಂಥ ಬಾಟಲ್ ಅಂತೂ ಇದ್ದೇ ಇರುತ್ತೆ, ಅಥವಾ ಬೇರೆ ಯಾವ್ದಾದ್ರು ಬಾಟಲ್ ಇದ್ರೂ ನೋ ಪ್ರಾಬ್ಲಮ್. ಇಂಥ ಬಾಟಲ್ನ ನೀವು ತೆಗೆದುಕೊಂಬಿಡಿ. ಇದರಲ್ಲಿ ನಾವೀಗ ಮಾಡ್ಕೊಂಡಿರುವಂತಹ ಲೋಷನ್ ಏನಿದೆ ಅದನ್ನು ನಾನು ಪೋರ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದನ್ನು ನೀವು ಸೋಸ್ಕೋಬೇಕಾ, ಅದನ್ನ ಫಿಲ್ಟರ್ ಮಾಡ್ಕೋಬೇಕಾ ಅಂತ ನಿಮ್ಗೆ ಡೌಟ್ ಬರ್ಬೋದು. ನೋ
ಬೇಕಾಗಿಲ್ಲ. ಇದನ್ನ ಹಾಗೆ ಇದಕ್ಕೆ ನಾನು ಪೌರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಲೈವ್ ಆಗಿ ತೋರಿಸಿ ನೋಡಿ. ನೋಡಿ ಈ ರೀತಿ ಇದೆ ನನ್ನ ಒಂದು ಲೋಷನ್ ಮಿಶ್ರಣ. ಇಲ್ಲ ನಮ್ಗೆ ಸರಿ ಹೋಗಲ್ಲ, ನಾವು ಸೋಸ್ಕೋತೀವಿ ಅಂದವರು ನಿಮ್ಮ ಇಷ್ಟ. ಲಾಸ್ಟಲ್ಲಿ ಈ ರೀತಿ ರೆಸಿಡ್ಯೂ ಉಳಿತು, ಅದನ್ನು ಕೂಡ ನಾನು ತೆಗೆದು ಬಾಟಲಲ್ಲಿ ಹಾಕೊಳ್ತಾ ಇದ್ದೀನಿ. ಇದು ಏನಾಗುತ್ತೆ ಅಂದರೆ ನಾವು ಹಾಕ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ಅದರಲ್ಲೇ ಅದು ಇದ್ದು ಅದು ಅದರ ಒಂದು ಅಂಶವನ್ನು ಬಿಟ್ಕೊಳ್ತಾ ಹೋಗುತ್ತೆ ದಿನ ಆದಂತೆಲ್ಲ, ದಿನ ಕಳೆದಂತೆಲ್ಲ. ಸೊ ನಾನು ಹಾಕ್ಕೊಳ್ತಾ ಇದ್ದೀನಿ. ಓಕೆ ಆಯಿತು. ಇದನ್ನು ನಾನು ಮುಚ್ಕೊಂಡ್ಬಿಟ್ಟೆ. ಸೊ ರೆಡಿಯಾಗಿದೆ ನನ್ನ ಒಂದು ಸ್ಕಿನ್ ಫ್ರೆಂಡ್ಲಿ ಆಗಿರುವಂತಹ ಈ ಲೋಷನ್. ನಿಮಗೆ ಗೊತ್ತಾ ಲವಂಗದಲ್ಲಿ ಎಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟಿ ಇರುತ್ತೆ ಅಂತ. ಇದನ್ನ ನಾವು ಸ್ಕಿನ್ ಫ್ರೆಂಡ್ಲಿ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾನು ಆಗಲೇ ಹೇಳಿದಂತೆ ಇದು ತುಂಬ ಒಳ್ಳೆಯದು. ಇದನ್ನು ನಾವು ಬಿಸಿ ಮಾಡ್ಕೊಂಡಿದ್ದೀವಿ. ಕೇವಲ ಇಷ್ಟೇ ವಸ್ತುಗಳು: ಲವಂಗ, ಫಿಲ್ಟರ್ ಆಗಿರುವಂತಹ ನೀರು ಅಂದರೆ ಕುಡಿಯೋ ನೀರು, ಆ್ಯಂಡ್ ದೆನ್ ಕೊಕೊನಟ್ ಆಯಿಲ್ 1 ಸ್ಪೂನ್, ಒಂದು ಅರ್ಧ ಸ್ಪೂನಷ್ಟು ಆಲ್ಮಂಡ್ ಆಯಿಲ್, ಆ್ಯಂಡ್ ದೆನ್ ಕೇಸರ್ ಇಲ್ಲ ಅಂದರೆ ಅದು ಆಪ್ಷನಲ್. ಕೇಸರ್ ಹಾಕಿದರೆ ತುಂಬ ಸ್ಕಿನ್ ಒಂಥರ ಬೆಳ್ಳಗೆ ಸ್ಕಿನ್ ಟೋನ್ ಏನಿದೆ ಅದು ಕೂಡ ಕಾಂಪ್ಲೆಕ್ಷನ್ ಜಾಸ್ತಿ ಆಗುತ್ತೆ, ಸ್ಕಿನ್ ಕಾಂಪ್ಲೆಕ್ಷನ್. ಸೊ ಇದೆಲ್ಲ ಸ್ಕಿನ್ನಿಗೆ ತುಂಬ ಫ್ರೆಂಡ್ಲಿ, ಹಾಗೂ ನಿಮ್ಮ ವೃದ್ಧಾಪ್ಯವನ್ನು ಇದು ದೂರ ಮಾಡುತ್ತೆ. ನಮ್ಮ ವೃದ್ಧಾಪ್ಯ ಕಾಣೋದೇ ಫಸ್ಟ್ ನಮ್ಮ ಮುಖದಲ್ಲಿ ಅಲ್ವಾ. ಸೊ ಆ ಒಂದು ವೃದ್ಧಾಪ್ಯವನ್ನು ನಾವು ಇದು ದೂರ ಮಾಡುತ್ತೆ. ಆ್ಯಂಟಿ ಏಜಿಂಗ್ ಕ್ರೀಮ್ ತರಿಸ್ಕೊಳ್ತೀವಿ ಆನ್ಲೈನಲ್ಲಿ ಮತ್ತು ಶಾಪ್ಗಳಲ್ಲೆಲ್ಲ ಹೋಗಿ ತುಂಬ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ. ಬಟ್ ಇದು ಏನೂ ಯೂಸ್ ಇಲ್ಲ, ಎಲ್ಲ ಮನೇಲಿ ಸಿಗುವಂತಹ ವಸ್ತುಗಳು. ಕೊಕೊನಟ್ ಆಯಿಲ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ, ನೀರು, ಲವಂಗ ಅಡುಗೆ ಮನೆಯಲ್ಲೇ ಇರುತ್ತೆ. ಸೊ ಇಷ್ಟೇ ವಸ್ತುಗಳು. ಆಲ್ಮಂಡ್ ಆಯಿಲ್ ಅಂತೂ ಇದ್ದೇ ಇರುತ್ತೆ. ಕೇಸರ್ ಹಾಕಿದರೆ ಹಾಕ್ಕೊಳ್ಳಿ, ಇಲ್ಲದ್ರೆ ಬೇಡ. ಈಗಿನ ಅಕ್ಕಪಕ್ಕದ ಅಂಗಡಿಗಳಲ್ಲೇ ಕೇಸರ್ ಕೂಡ ಸಿಕ್ಕ ಹೋಗುತ್ತೆ. ಸೊ ಇಷ್ಟನ್ನೇ ಹಾಕ್ಕೊಂಡು ನಾವು ನಮ್ಮ ವೃದ್ಧಾಪ್ಯವನ್ನು ಯಾಕೆ ದೂರ ಮಾಡ್ಕೋಬಾರ್ದು? ಸರಿ ಮ್ಯಾಮ್, ಇದು ಯಾವ ರೀತಿ ಯೂಸ್ ಮಾಡಬೇಕು ಅದನ್ನು ಹೇಳ್ತೀನಿ. ಪ್ರತಿದಿನ ರಾತ್ರಿ ಮಲಗೋದಕ್ಕಿಂತಲೂ ಮುಂಚೆ ಇಲ್ಲೊಂದು ಚಿಕ್ಕದಾಗಿ ನೀವು ಹೋಲ್ ಮಾಡ್ಕೊಂಬಿಡಿ. ಅಗಲ ತೆಗೆಯೋದು ಹಾಕೋದು ಬೇಡ, ಜಾಸ್ತಿ ಬಿದ್ದುಬಿಟ್ರೆ ಕಷ್ಟ. ನಿಮ್ಮ ಫೇಸಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಕೈಯಲ್ಲಿ ಹಾಕೊಂಬಿಡಿ. 2 ಕೈನ ನೀವು ಜಸ್ಟ್ ಈ ರೀತಿ ಉಜ್ಕೊಂಡು ಮುಖಕ್ಕೆ ಮಸಾಜ್ ಮಾಡ್ತಾ ಹೋಗಿ. ನಿಮಗೆ ಅಪ್ವರ್ಡ್ ಡೈರೆಕ್ಷನಲ್ಲಿ ಮಸಾಜ್ ಮಾಡ್ತಾ ಹೋಗಿ. ಒಂದು 2 ರಿಂದ 3 ನಿಮಿಷಗಳ ಕಾಲ ಮಸಾಜ್ ಮಾಡಿ ಈ ಲೋಷನಿಂದ. ಪ್ರತಿದಿನ ಈ ರೀತಿ ನೀವು ಮಾಡ್ತಾ ಹೋಗಿ. ಮಸಾಜ್ ಮಾಡಿಕೊಂಡು ಹಾಗೆ ಬಿಟ್ಕೊಂಡು ಮಲ್ಕೊಂಡ್ಬಿಡ್ಬೇಕು ರಾತ್ರಿ. ಮತ್ತು ಅದನ್ನ ವಾಶ್ ಮಾಡೋಕ್ಕೆ ತಕ್ಷಣ ಹೋಗಬಾರ್ದು. ರಾತ್ರಿ ಪೂರ್ತಿ ಇದನ್ನ ಹಾಗೆ ಬಿಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣವೇ ಇದನ್ನ ನಾರ್ಮಲ್ ವಾಟ್ರಲ್ಲಿ ನೀವು ವಾಶ್ ಅಪ್ ಮಾಡ್ಕೊಂಬಿಡಿ ಅಷ್ಟೇ. ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಯಾವ ರೀತಿ ಜಸ್ಟ್ ತುಂಬ ರಿಫ್ರೆಶ್ಮೆಂಟ್ ಆಗಿದೆ ಅಂತ. ನಾನು ಇದನ್ನ ಯೂಸ್ ಮಾಡಿ ಅಪ್ಲೈ ಮಾಡಿ ಇದರ ರಿಸಲ್ಟ್ ಆದಮೇಲೆ ನಂಗೆ ಸಿಕ್ಕಿದ್ದು ಗುಡ್ ರಿಸಲ್ಟ್ ಸಿಕ್ಕಿದ ಮೇಲೆ ನಿಮ್ಮ ಜೊತೆ ನಾನು ಇದನ್ನ ಶೇರ್ ಮಾಡ್ತಾ ಇರೋದು. ಅಡುಗೆ ಮನೇಲಿ ನಿಂತು ಮಾತಾಡ್ತಿದ್ದೀನಿ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ನನಗೆ ಎಷ್ಟು ನಂಗೆ ಸಂತೋಷ ಆಗಿದೆ ಅಂತ. ಸೊ ನಿಮಗೂ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಆಗಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು. ನನ್ನ ಫ್ಯಾಮಿಲಿ ಮೆಂಬರ್ಸ್, ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲರಿಗೂ ಅಲ್ವಾ. ಈಗ ಪಿಂಪಲ್ ಸ್ಟಾರ್ಟ್ ಆಯಿತು ನಮ್ಮ ಮಕ್ಕಳಿಗೆ, ಟೀನೇಜ್, ಅವರು ಯೂಸ್ ಮಾಡಬಹುದು. ಪಿಂಪಲ್ ಸ್ಟಾರ್ಟ್ ಆಗೋ ಏಜಲ್ಲಿ ದೊಡ್ಡರಿಗೂ ಕೆಲವರು ಪಿಂಪಲ್ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಅವರು ಯೂಸ್ ಮಾಡಬಹುದು. ಜಾಸ್ತಿ ಉಜ್ಕೊಳಕ್ಕೆ ಹೋಗಬೇಡಿ ಅಷ್ಟೇ ಮಸಾಜ್ ಮಾಡಬೇಕಾದ್ರೆ ಪಿಂಪಲ್ ಇದ್ದಾಗ. ಆ್ಯಂಡ್ ಏಜಿಂಗ್ ಲೈನ್ಸ್, ಫೈನ್ ಲೈನ್ಸ್, ರಿಂಕಲ್ಸ್ ಅದೆಲ್ಲ ಸ್ಟಾರ್ಟ್ ಆಗೋಕ್ಕೆ ಆಗಿರುತ್ತೆ. ಕಣ್ಣುಗಳ ಸುತ್ತಮುತ್ತ ಇಲ್ಲಿ ಇಲ್ಲಿ ಇಲ್ಲಿ, ಆಮೇಲೆ ಹಣೆಗಳ ಒಂದು ಫೋರ್ಹೆಡ್ ಲೈನ್ಸ್ ಇದೆಲ್ಲ ದೂರ ಆಗುತ್ತೆ. ಪಿಗ್ಮೆಂಟೇಷನ್, ಕರಿಸಿಬ್ಬು ಇದು ಕೂಡ ದೂರ ಆಗುತ್ತೆ. ಎಷ್ಟೆಲ್ಲ ಯೂಸ್ ಆಗುತ್ತೆ ಅಂದರೆ ನಮಗೆ ಒಂದೇ ರಾತ್ರಿ ರಿಸಲ್ಟ್ ಸಿಕ್ಬಿಡಬೇಕು ಅಂದರೆ ಆಗಲ್ಲ. ನೀವು 1 ವಾರದಿಂದ 10 ದಿನಗಳ ಕಾಲ ಪ್ರತಿದಿನ ರಾತ್ರಿ ಮಿಸ್ ಮಾಡದೆ ಇದನ್ನ ಮಸಾಜ್ ಮಾಡ್ಕೊಳ್ಳೇಬೇಕು. ಮಸಾಜ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಈಗ ಚಳಿಗಾಲದಲ್ಲಿ ಮಸಾಜ್ ಇದರಲ್ಲಿ ಆಯಿಲ್ ಇದೆ, ಆ ಆಯಿಲ್ ಕೂಡ ನಿಮ್ಮ ಒಂದು ಒಳ್ಳೆ ಬೆನಿಫಿಟ್ ಕೊಡುತ್ತೆ. ಎಲ್ಲ ಸ್ಕಿನ್ ಟೈಪ್ನವರು ಇದನ್ನ ಧಾರಾಳವಾಗಿ ಯೂಸ್ ಮಾಡಬಹುದು. ಆಯಿಲ್ ಸ್ಕಿನ್ನವ್ರು ಮಾತ್ರ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಂಡು ಇದನ್ನ ಮಸಾಜ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಎಲ್ಲರೂ ಯೂಸ್ ಮಾಡ್ಬೋದು, ಎಲ್ಲ ಏಜ್ ಗ್ರೂಪ್ನವರು ಯೂಸ್ ಮಾಡ್ಬೋದು, ಈವನ್ ಜೆಂಟ್ಸ್ ಕೂಡ ಯೂಸ್ ಮಾಡ್ಬೋದು. ಓಕೆನಾ? ಸೊ ಇವತ್ತೇ ಇದನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ದಿ ಬೆಸ್ಟ್ ರಿಸಲ್ಟ್ ಕೊಡುವಂತಹ ನನ್ನ ಲೋಷನ್, ಅಜ್ಜಿ ಕಾಲದ ಲೋಷನ್ ಅಂತಲೇ ಹೇಳ್ಬೋದು. ಎಷ್ಟು ಮನೇಲೇ ಇರುತ್ತೆ ನಮ್ಮ ಒಂದು ಏನು ಮದ್ದು, ದಿ ಬೆಸ್ಟ್ ಮದ್ದು. ಹಿತ್ತಲ ಗಿಡ ಮದ್ದಲ್ಲ ಅಂತ ನಾವು ನೆಗ್ಲಿಜೆನ್ಸ್ ಮಾಡ್ತೀವಿ.
ಸೊ ಇದನ್ನ ಯೂಸ್ ಮಾಡಿ. ಬನ್ನಿ ಹಾಗಾದರೆ ಮತ್ತೆ ವ್ಲಾಗ್ ಹೋಗೋಣ. ಯು ಆಲ್ ಟೇಕ್ ಕೇರ್.